ಕರ್ನಾಟಕ ರಾಜ್ಯದಾದ್ಯಂತ ಪೌರಕಾರ್ಮಿಕರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರ. ನಿಪ್ಪಾಣಿ ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ 1978ರ ಕರ್ನಾಟಕ ಪೂರ್ವ ಕಾರ್ಮಿಕರ ಅನ್ವಯಿಸುವುದು ಹಾಗೂ ಪಂಚಾಯತ್ ರಾಜ್ ಇಲಾಖೆ ಪರಿಗಣಿಸಿರುವ ಮಾದರಿಯಲ್ಲಿಯೇ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜೆಪಿಎಫ್ಕೆ, ಜಿಐಡಿ, ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ವಿಸ್ತರಿಸುವ ಬಗ್ಗೆ ಶಾಸನ ಸಭೆಯಲ್ಲಿ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ ಮಾಡಿ ಯಥಾವತ್ತಾಗಿ ಪೌರಸೇವಾ ನೌಕರರಿಗೆ ಜಾರಿ ಮಾಡುವ ಬಗ್ಗೆ ಕುರಿತು ನಿಪ್ಪಾಣಿಯಲ್ಲಿ ಮುಷ್ಕರ. ಇದೇ ವಿಷಯ ಕುರಿತು ಇವತ್ತು ನಿಪ್ಪಾಣಿಯಲ್ಲಿ ಪೌರಕಾರ್ಮಿಕರ ಅಧ್ಯಕ್ಷರಿಗೆ ನೇರ ಈ ಮುಷ್ಕರ ಯಾವ ಕಾರಣಕ್ಕಾಗಿ ಎಂದು ಪ್ರಶ್ನಿಸಿದಾಗ ಅವರು ಹೇಳಿದ್ದು ಹೀಗೆ. ಪೌರ ಸಭೆಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಮಿಕರು ಹಗಲು ರಾತ್ರಿ ನಮ್ಮ ನಗರ ನಮ್ಮ ಮನೆ ಎಂದು ದುಡಿಯುತ್ತಿದ್ದಾರೆ. ನಗರದಲ್ಲಿ ಸ್ವಚ್ಛತೆಯ ಸಭೆ ಕೆಲಸವನ್ನು ಗುತ್ತಿಗೆದಾರರಿಂದ ಮಾಡುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಯಾವುದೇ ಖಾಯಂ ರೀತಿಯಾಗಿ ಕೆಲಸ ಅಥವಾ ಸರ್ಕಾರದ ಯಾವುದೇ ಸಕಲ ಸೌಲಭ್ಯವಿಲ್ಲದೆ ಅವರು ಸುಮಾರು ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಇದನ್ನೇ ಕುರಿತು ಅವರು ಪೌರಸಭೆಯಲ್ಲಿ ಚಿತ್ರದುರ್ಗ ಮುಖ್ಯ ಸ್ಥಿತಿಯಲ್ಲಿ ಮುಷ್ಕರ ಹೂಡಿದ್ದಾರೆ. ಈ ವಿಷಯ ಕುರಿತು ನಮ್ಮೊಂದಿಗೆ ಅಧ್ಯಕ್ಷರಾದ ಸೂರಜ್ ಹೆಗಡೆ, ಸುಗುರತ್ಸ ಹಾಗೂ ಸವಿತಾ ಮುಗುळे ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. मध्येच काम करतो. आम्हाला फक्त न्याय हवा आहे आणि कॉन्ट्रॅक्ट पद्धती बंद करून आम्हाला डायरेक्ट पेमेंटला घ्यावं हीच आमची इच्छा आहे. सवलती काही हां बोला. राबवायला पाहिजे ही आपली इच्छा आहे. आम्हाला कोणती काही सुविधा मिळत नाही आणि घाणीतात करतोय तरी आम्हाला कोणती काही सुविधा मिळत नाही. ही सुविधा आम्हाला मिळावी असं ह्याच्यासाठी आम्ही म्हणजे सरकारचं पूर्ण सवलत तुम्हाला मिळायला पाहिजे. यासाठी आज तुम्ही मुष्कर केलेलं आहे पूर्ण कर्नाटकमध्ये. पूर्ण कर्नाटकमध्ये केलेलं आहे. आम्ही एवढी घाण काढते, आम्हाला काही सुविधा नाही. हां, आता जे कामं करायला त्याची पगार पेमेंट बरोबर मिळते काय? पेमेंट बरोबर मिळतोय. त्यानंतर आम्हाला कुठलीही सुविधा नाही आहे. मागच्यांना पण आमच्या हे काय घेण्याचे हे नाही आहे कॉन्ट्रॅक्ट बेसवाल्यासनी, तर आम्हाला निर्पावती घ्यावी नगरपालिकेत. आता निप्पाणी पौरसभेमध्ये किती लोक काम करतात तुम्ही, म्हणजे असं मुस्कुर करायला किती लोक आहेत? कॉन्ट्रॅक्ट बेसमध्ये 48 लोक काम करतात पौरसभेमध्ये. पुन्हाही आजपर्यंत सरकारतर्फे काम नाही. बरं, तुमचं मागणी काय? आता सरकारतर्फे काम लागायला पाहिजे, कायमस्वरूपी काम पाहिजे, बाकीचं सवलत सरकारचं सगळं पाहिजे. सगळं लागू आम्हाला सगळ्यांना सुविधा. नाव काय म्हटलं? ಸವಿತಾ ಮುಗುळे. ರಾಜ್ಯ ಪೌರಸೇವಾ ನೌಕರರ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಮುಷ್ಕರದ ಉದ್ದೇಶ ಏನಂತಂದರೆ ಪೌರ ಕಾರ್ಮಿಕರಿಗೆ ಹಾಗೂ ನೌಕರ ಸಿಬ್ಬಂದಿಗೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅವು ನ್ಯಾಯಯುತವಾಗಿವೆ, ಅವಶ್ಯವಾಗಿವೆ. ಈ ನೌಕರರಿಗೆ ಸಾಕಾಗಷ್ಟು ಈಗಾಗಲೇ ಡಿಲೇ ಆಗಿದೆ. ಯಾಕಂತಂದರೆ ಇವ್ರನ್ನ ಸರ್ಕಾರಿ ನೌಕರರಂತೇಳಿ ಪರಿಗಣಿಸಬೇಕಾಗಿದೆ. ನೌಕರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿದೆ. ಅಲ್ಲದೆ ಇಲ್ಲಿ ಕ್ಷೇಮಾಭಿವೃದ್ಧಿಯಡಿ ಸಮಾನ ವೇತನಕ್ಕೆ ಗುತ್ತಿಗೆ ಆಧಾರದ ಮೇಲೆ ಅನೇಕ ಮಂದಿ 10 ವರ್ಷಕ್ಕಿಂತ ಮೇಲ್ಪಟ್ಟು ಡ್ರೈವರ್ಸ್ ಆಗಲಿ, ಕ್ಲೀನರ್ಸ್ ಆಗಲಿ, ಲೋಡರ್ಸ್ ಆಗಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಇವರಿಗಾಗಿ ಕಾಯಮಾತಿ ಆಗಿರುವುದಿಲ್ಲ. ಅಲ್ಲದೆ ಲೈಟು ವ್ಯವಸ್ಥೆ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಟೆಂಪ್ರರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ಇನ್ನೊಬ್ಬ ಗುತ್ತಿಗೆದಾರರ ಕೈ ಕೆಳಗೆ ಕೆಲಸ ಮಾಡಿ ಅವರಿಂದ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಅವರಿಗೂ ಕೂಡ ನೇರ ಪಾವತಿ ಮಾಡಬೇಕು. ಅನೇಕ ಸಫಾಯಿ ಕರ್ಮಚಾರಿಗಳಿಗೆ ಮತ್ತು ಇನ್ನಿತರ ಲೋಡರ್ಸ್, ಕ್ಲೀನರ್ಸ್ಗಳಿಗೆ ಕಾಯಮಾತಿ ಮಾಡಬೇಕು. ಮತ್ತು ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಇವ್ರಿಗೂ ಕೂಡ ಸಿಗಬೇಕು. ಅಲ್ಲದೆ ಇನ್ನಿತರ IT ಸ್ಟಾಫ್ ಆಗಲಿ ಅಥವಾ ಇನ್ನಿತರ ಸಿಬ್ಬಂದಿಗಳು ಈಗಾಗಲೇ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಇನ್ನೂ ಇವರಿಗೆ ಕಾಯಮತಿ ಆಗಿರುವುದಿಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಅನೇಕ ನ್ಯಾಯಯುತ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನ್ಯಾಯಯುತ ಬೇಡಿಕೆಗಳಿಗೆ ಇಲ್ಲಿನ ಜನಪ್ರತಿನಿಧಿಗಳು
ಎಲ್ಲ ಸರ್ಕಾರ ಎಲ್ಲರೂ ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಒಂದು ವೇಳೆ ನ್ಯಾಯ ಒದಗಿಸಿಕೊಡದೇ ಇದ್ದರೆ ಇವತ್ತು ಒಂದೇ ದಿವಸನೇ ನಾವು ಮುಷ್ಕರ ಮಾಡೋದ್ರಿಂದ ನಗರದಲ್ಲಿ ಇರ್ತಕ್ಕಂಥ ಸ್ವಚ್ಛತೆ ಕೆಲಸ ಇನ್ನಿತರ ಕೆಲಸಗಳು ಸ್ಥಗಿತಗೊಂಡು ಸಾರ್ವಜನಿಕರಿಗೆ ಅನೇಕ ಅಸ್ತವ್ಯಸ್ತ ಅನೇಕ ತೊಂದರೆಗಳು ಉಂಟಾಗ್ತದ್ದು ತಾವು ಕಂಡು ನೋಡ್ಬೋದು. ಅದಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಶಾಸಕರು, ಎಲ್ಲ ಲೋಕಸಭಾ ಸದಸ್ಯರು, ಸರ್ವರು, ನಗರಸಭಾ ಸದಸ್ಯರು, ಅಧ್ಯಕ್ಷರು, ಸರ್ವರು ನಮ್ಮ ಈ ಒಂದು ಹೋರಾಟಕ್ಕೆ ಯಶಸ್ವಿಗೆ ತಾವು ಕೂಡ ಸ್ಪಂದಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಈ ಒಂದು ಹೇಳಿಕೆ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹೆಸರು ಸಾಹೇಬಣ್ಣ ಸೂಗೂರ್ ಅಂತೇಳಿ ಸರ್, ಇಲ್ಲಿ ನಗರಸಭೆ ನಿಪ್ಪಾಣಿಯಿಂದ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ವಿನಂತಿ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಅಧ್ಯಕ್ಷರಾಗಿ ನಾನು ಸೂರಜ್ ಹೆಗ್ಡೆ ಮಾತಾಡೋದು. ನಮ್ದು ಅನಿರ್ದಿಷ್ಟ ಕಾಲ ಮುಷ್ಕರ ಶಾಂತತೆಪೂರ್ವ ಧರಣಿ ಸತ್ಯಾಗ್ರಹ ಇಲ್ಲಿ ನಡೆದೈತಿ. ನಮ್ದು ಬೇಡಿಕೆ ಅಂದ್ರೆ ನಮ್ಮ ಪೌರ ನೌಕರರಿಗೆ ಸರ್ಕಾರಿ ನೌಕರರ ಪರಿಗಣಿಸಬೇಕು. ಆಮೇಲೆ ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಜ್ಯೋತಿ ಸಂಜೀವಿನಿ ಮತ್ತು KJD GPF ಇದನ್ನು ನೀಡಬೇಕು. ಮತ್ತು ಹೊರಗುತ್ತಿ ನೇರ ಪಾವತಿ ನೌಕರರಿಗೆ ಏನಾರ ತಿರ್ಕೊಂಡ್ರೆ ಏನಾರ ಅವ್ರದ್ದು ಸರ್ವಿಸ್ನಾಗ ಏನಾರ ಆಕ್ಸಿಡೆಂಟ್ಲಿ ಡೆತ್ ಆದ್ರೆ ಒಂದು ಮನ್ಯಾಗ ಸರ್ವಿಸ್ ನೀಡಬೇಕು. ಆಮೇಲೆ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಡಬೇಕು. ಅದರ ಸಲುವಾಗಿ ಇದು ಧರಣಿ ಸತ್ಯಾಗ್ರಹ ಇಲ್ಲೇ ನಡೆದಿದೆ. ಈಗ ನಿಮ್ಮನ್ನ ಬೇಡಿಕೆಗಳು ಭಾಳ ವರ್ಷ ನೀವು ಇಟ್ಕೊಂಡಿದ್ರಿ, ಆದರೂ ಕೂಡ ಯಾವುದೋ ನಿಮ್ಮದು ಒಂದು ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನಿಸ್ತಿಲ್ಲ, ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ನೀವು ಸರ್ಕಾರಕ್ಕೆ ನೇರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಸರ್ಕಾರಿಗೆ ನಾವು ಇದನ್ನೇ ಹೇಳಿದ್ರೆ, ಇದು 27/5/2015 ನಾವು ಇದು ಸ್ಟಾಫ್ ಇಡೀ ಕರ್ನಾಟಕದಾಗ ಏನು ಆಂದೋಲನ ನಡ್ದೈತಿ. ಇಲ್ಲಿ ನಿಪ್ಪಾಣಿ ನಗರಸಭೆ ವತಿಯಿಂದ ಇದು ರಾಜ್ಯ ಲೆವೆಲ್ಗಾಗಿ ಏನು ಸತ್ಯಾಗ್ರಹ ನಡೆದೈತಿ. ಇದಾಗ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ವತಿಯಿಂದ ನಿಪ್ಪಾಣಿ ನಗರಸಭೆ ಆಲ್ ಸ್ಟಾಫ್, ವಾಟರ್ಮ್ಯಾನು, ಇಲೆಕ್ಟ್ರಿಷಿಯನು, ಕಂಪ್ಯೂಟರ್ ಆಪರೇಟು, ಡ್ರೈವರ್ಸು, ಲೋಡರ್ಸು, ಕ್ಲೀನರ್ಸು ಎಲ್ಲರೂ ಬೆಂಬಲ ಇದ್ದೆವು. ಯಾವತ್ತೂ ತಗ ನಮ್ದು ಬೆಂಬಲ ವಿಷಯಕ್ಕೆ ಇದು ಪರಿಹಾರ ಆಗಂಗಿಲ್ಲ ಅಲ್ಲಿವರೆಗೆ ಇದು ಹೋರಾಟ ಸರ್ಕಾರ ಗಮನ ಹರಿಸಂಗಿಲ್ಲ ಅಲ್ಲಿವರೆಗೆ ನಮ್ದು ಹೋರಾಟ ನಡೆಯೋದು. ಈಗ ಸೂರಜ್ ಹೆಗ್ಡೆ, ಊರು ಇಲ್ಲೇ ನಿಪ್ಪಾಣಿ. ಈ ಸಂದರ್ಭದಲ್ಲಿ ಕಿರಣ್ ವಾಸುದೇವ್, ವಿಶ್ವನಾಥ್ ಜಾಧವ್, ಬಹದ್ದೂರ್ ಸರ್, ಚಂದ್ರಕಾಂತ್ ಗುಜ್ಜನ್ನವರ್, ಕೋತ್ ಇನ್ನು ಇತರ ಎಲ್ಲ ಪೌರ ಕಾರ್ಮಿಕ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.